ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬೆಳಗಾವಿ ಉತ್ತರ ವಲಯ ಅವರಿಗೆ ನಾವು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮೊನ್ನೆ ಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘಟನೆ ವತಿಯಿಂದ ಪ್ರೇಮವನ್ನು 2/1/2026 ಬೆಳಗಾವಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಅವರ ಮೂರ್ತಿ ಮುಂದೆ ಸರಳ ಮದುವೆಯನ್ನು ಮಾಡಿರುತ್ತೇವೆ. ಮದುವೆ ಮಾಡಿದವರು ಕೂಡ ಅಶ್ವಿನಿ ಮಾದಾರ್ ಮತ್ತು ಬಸವರಾಜ್ ನಡುವಿನ ಮನಿ ಇವರಿಬ್ಬರೂ ಕೂಡ ವಯಸ್ಕರಿರ್ತಾರೋ. ಅದ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನು ಮತ್ತು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಒಂದೇ ಸಮಾಜದವರು ಇರುವುದರಿಂದ ಅವರು ದಾಖಲಾತಿಗಳನ್ನು ಮತ್ತು ಇನ್ನುಳಿದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವ್ರನ್ನ ನಾವು ಸಾಂಕೇತಿಕವಾಗಿ ಮದುವೆ ಮಾಡಿರ್ತೇವೆ. ಆದರೆ ಮಾರನೇ ದಿನ ಕೆಲವು ಕಿಡಿಗೇಡಿಗಳು ಕುತಂತ್ರದಿಂದ ಏನು ಅಶ್ವಿನಿ ಮಾದಾರ್ ಮತ್ತು ಬಸವರಾಜ್ ನಡುವಿನ ಮನಿ ಇವರಿಬ್ಬರೂ ಕೂಡ ಒಂದೇ ಸಮಾಜದವರಾಗಿದ್ದಾರೋ. ಮತ್ತು ಇವರಿಬ್ಬರೂ ಕೂಡ ಸಂಬಂಧದಲ್ಲಿ ಚಿಕ್ಕಪ್ಪ ಮತ್ತು ಕಾಕ ಮತ್ತು ಮಗಳು ಆಗಿದ್ದರಂತ ಆರೋಪ ಮಾಡ್ತಾರೋ. ಮತ್ತು ಇನ್ನುಳಿದ ಬೆಳಗಾವಿ ಎಲ್ಲ ನ್ಯೂಸ್ ಚಾನೆಲ್ಗಳ ಮೇಲೆ ಕೆಲವು ನ್ಯೂಸ್ ಚಾನೆಲ್ಗಳ ಮೇಲೆ ಸುದ್ದಿ ಪ್ರಕಟ ಮಾಡಿದಾರು, ಸುದ್ದಿ ಮಾಧ್ಯಮದಲ್ಲಿ ಪ್ರಕಟ ಮಾಡಿದಾರು. ಇದರಿಂದ ನಮ್ಗೆ ಮಾನ ಹರಾಜಾಗೈತೆ ಅಂತ ಇಲ್ಲ ಸಲ್ಲದ ಆರೋಪ ಮಾಡಿ ಕೆಲವೊಂದು ದುಷ್ಕೃತ್ಯವನ್ನ ಮತ್ತು ಸುಳ್ಳು ಸುದ್ದಿಯನ್ನ ನಿಂಗಪ್ಪ ಎಂಬ ಕೆಳಗೇರಿ ಅವರು ಮಾಡಿರ್ತಾರ. ಅದಕ್ಕಾಗಿ ಏನು ಮಾಧ್ಯಮಗಳ ಕಾಯ್ದೆ ಪ್ರಕಾರ ಮತ್ತು ಅದೇ ರೀತಿ BNS 2023 ಸೆಕ್ಷನ್ 356 ಪ್ರಕಾರ ಗೌರವದಕ್ಕೆ ನನಗೆ ಮತ್ತು ನನ್ನ ಸಂಘಟನೆಗೆ ಹಾಗೂ ಇನ್ನುಳಿದ ಈ ಹುಡುಗಿಗೆ ಇವರೆಲ್ಲರಿಗೂ ಕೂಡ ಗೌರವದಕ್ಕೆ ಆಗೈತಿ. ಸಮುದಾಯದಲ್ಲಿ BNS 196 ದ್ವೇಷ ಕೆರಳಿಸುವಂತ ವಿಚಾರ ಆಗೈತಿ. ಆದ್ರಿಂದ ಇವೊಬ್ಬ ದಲಿತ ಸಂಘಟನೆವನಾಗಿ ದಲಿತ ಸಂಘಟನೆಗಳ ಮೇಲೆ ಸದಸ್ಯರ ಮೇಲೆ ಕ್ರಮ ತಗೊಳ್ಬೇಕನ್ನೋದು ಇದು ಯಾವ ನ್ಯಾಯ? ಮಾನ್ಯ ಯಾರಂದ್ರೆ ಹೆಣ್ಣೂರು ಶ್ರೀನಿವಾಸ್ ಅವರು ಕೂಡ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅವರು ಕೂಡ ವಿಷಯ ತಿಳಿಸದೆ ಈ ವ್ಯಕ್ತಿ ಏಕಾಏಕಿ ಕೆಲವು ನಾಯಕರಿಂದ ಕೆಲವು ಪ್ರೇರಣೆ ತಗೊಂಡು ಇಂಥ ದುಷ್ಕೃತ್ಯ ಮಾಡಿದ್ದಾನ. ಮತ್ತೆ ಅದನ್ನು ಮಾನ್ಯ CPI ಸಾಹೇಬರು ನವಲ್ಗುಂದ್ ಅವರ ಮುಖಾಂತರ ಧಾರವಾಡ SP ಸಾಹೇಬರಿಗೆ ಈ ರೀತಿ ಅರ್ಜಿ ಲಿಖಿತವಾಗಿ ಕೊಟ್ಟಿದ್ದಾನ. ಆದ್ದರಿಂದ ಅದು ಎಲ್ಲ ಸತ್ಯಕ್ಕೆ ದೂರ ಐತಿ. ಅದರಿಂದ ಸಮಾಜದಲ್ಲಿ ಅಶಾಂತಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತ ಕುತಂತ್ರ ಕೆಲಸ, ಸುಳ್ಳು ವದಂತಿ ಕೆಲಸ ಈ ನಿಂಗರಾಜ್ ಎಂ ಕೆಳಗೇರಿ ಅವ್ರು ಮಾಡ್ತಾ ಇದ್ರೆ ಇವನ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕಂತ ನಾನು ಯುವ ಕರ್ನಾಟಕ ಭೀಮಸೇನೆಯಿಂದ ಯುವ ಶಕ್ತಿ ಸಂಘಟನೆಯಿಂದ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.